ದಿ ರಿಯಲ್ ಬಿಗ್ ಬಾಸ್. ರಾಜಕಾರಣದಲ್ಲಿರುವ ವ್ಯಕ್ತಿಗಳು ಸದಾ ಜನರ ಟೀಕೆಗೆ ಒಳಗಾಗುತ್ತಾರೆ. ಜನಪ್ರತಿನಿಧಿಗಳು ತಮ್ಮ ದಿನದ ಹೆಚ್ಚು ಸಮಯವನ್ನು ಜನರ ಕಷ್ಟ ಸುಖಗಳಿಗೆ ಮೀಸಲಿಟ್ಟಿರುತ್ತಾರೆ. ಆದರೂ ಅವರಿಗೆ ಒಳ್ಳೆಯ ಹೆಸರು ಬರುವುದು ಕಡಿಮೆ. ಎಲ್ಲಾ ಟೀಕೆಗಳನ್ನು ಮೀರಿ ಜನಸೇವೆಯಲ್ಲಿ ತೊಡಗಿಕೊಂಡಿರುವ ಶಾಸಕ ಸಂಸದರ ಜೀವನ ಚಿತ್ರಣವೇ ನಮ್ಮ ಈ ಲೀಡರ್ ಕಾರ್ಯಕ್ರಮ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರವೇ ಭದ್ರಾವತಿ. ಭದ್ರಾವತಿ ಕ್ಷೇತ್ರದ ಶಾಸಕರಾದ ಎಂ.ಜೆ. ಅಪ್ಪಾಜಿ ಅವರೇ ನಮ್ಮ ಇಂದಿನ ಲೀಡರ್. ರಾಜಕಾರಣಕ್ಕೆ ವಿಭಿನ್ನ ಕ್ಷೇತ್ರದಲ್ಲಿರುವ ವ್ಯಕ್ತಿಗಳು ಪ್ರವೇಶ ಮಾಡುತ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬ ಸಾಮಾನ್ಯ ಡಿ ದರ್ಜೆಯ ನೌಕರರಾಗಿ ವಿಐಎಸ್ಎಲ್ ಕಾರ್ಖಾನೆ ಸೇರಿದ ಎಂ.ಜೆ. ಅಪ್ಪಾಜಿ ಇಂದು ಭದ್ರಾವತಿಯ ಜನರ ಪ್ರೀತಿಯ ಶಾಸಕರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಸರಾಳು ಹೋಬಳಿಯ ಮುತ್ತಿಗೆರೆ ಗ್ರಾಮದವರಾದ ಇವರು ಕೆಲಸವನ್ನು ಅರಸುತ್ತಾ ಭದ್ರಾವತಿಗೆ ಆಗಮಿಸಿದರು. ಇವರ ತಂದೆ ಜವರೇಗೌಡರು ಕೃಷಿಕರಾಗಿದ್ದು ಸ್ಥಳೀಯವಾಗಿ ರಾಜಕೀಯದಲ್ಲೇ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ತಾಯಿ ಗೃಹಿಣಿಯಾಗಿದ್ದರು. ತಂದೆಯವರು ಅನೇಕ ವರ್ಷಗಳ ಕಾಲ ಅಲ್ಲಿನ ಜನರೊಂದಿಗೆ ಸಾರ್ವಜನಿಕ ಜೀವನದಲ್ಲಿದ್ದರು. ಮಧ್ಯಮ ವರ್ಗದಲ್ಲಿ ಜನಿಸಿದ ಅಪ್ಪಾಜಿ ಅವರಿಗೆ 4 ಜನ ಸಹೋದರರು ಹಾಗೂ 2 ಸಹೋದರಿಯರಿದ್ದಾರೆ. ಅಪ್ಪಾಜಿ ಅವರು ಕೆಲಸವನ್ನು ಅರಸುತ್ತಾ ಭದ್ರಾವತಿಗೆ ಆಗಮಿಸಿದಾಗ ಅವರಿಗೆ ಅಲ್ಲಿ ಆಶ್ರಯ ನೀಡಿದವರು ಕಾಳಪ್ಪನವರು. ತಮ್ಮ ಸಾಧನೆಯಲ್ಲಿ ತಂದೆಯ ಜೊತೆಗೆ ಅಪ್ಪಾಜಿ ಗೌಡರು ನೆನಪಿಸಿಕೊಳ್ಳುವ ಹೆಸರು ಕಾಳಪ್ಪ ಮತ್ತು ಹೊಂಬಾಳಮ್ಮರವರು. ಹೈಸ್ಕೂಲ್ ವರೆಗಿನ ವಿದ್ಯಾಭ್ಯಾಸವನ್ನು ಮುತ್ತಿಗೆರೆಯಲ್ಲೇ ಕಳೆದ ಇವರು ನಂತರ ATS ತರಬೇತಿಗಾಗಿ ಭದ್ರಾವತಿಗೆ ಆಗಮಿಸಿದರು. ಭದ್ರಾ ಕಾಲೇಜಿನಲ್ಲಿ PU ಶಿಕ್ಷಣದ ಜೊತೆಗೆ ಈ ತರಬೇತಿ ಪಡೆದು ವಿಶ್ವೇಶ್ವರಯ್ಯ ಕಬ್ಬಿಣ ಹಾಗೂ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದರು. ಡಿ ದರ್ಜೆ ನೌಕರರಾಗಿ ಸೇರಿ ನಂತರ ಕಾರ್ಮಿಕರ ನಾಯಕರಾಗಿ ರೂಪುಗೊಂಡರು. ವಿಐಎಸ್ಎಲ್ ಕಾರ್ಮಿಕರ ಕಾರ್ಯಕಾರಿ ಸಂಘಟನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಸಹೋದ್ಯೋಗಿಗಳಿಗೆ ನ್ಯಾಯ ನೀಡುತ್ತಿದ್ದರು. ಅಲ್ಲಿಯ ಅನೇಕ ಚುನಾವಣೆಗಳಲ್ಲಿ ಭಾಗವಹಿಸಿ ಸೋಲು ಗೆಲುವು ಕಂಡರು. ನಂತರ ನೇರವಾಗಿ ಸಾರ್ವಜನಿಕ ಚುನಾವಣೆಗೆ ಇಳಿದು ಮೊದಲು ಸೋಲು ಅನುಭವಿಸಿದರು. ನಂತರ ಜನರ ಒತ್ತಾಯದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. 2 ಬಾರಿ ಶಾಸಕರಾಗಿ ಪುನಃ 2 ಬಾರಿ ಸೋಲನ್ನು ಅನುಭವಿಸಿದರು. ಈಗ 3ನೇ ಬಾರಿ ಶಾಸಕರಾಗಿದ್ದಾರೆ. ಇವರ ಪತ್ನಿ ಶಾರದಾ, ಪುತ್ರ ಅಜಿತ್, ಪುತ್ರಿ ಅಪರ್ಣಾ, ಅಳಿಯ ಅರವಿಂದ್ ಮತ್ತು ಮೊಮ್ಮಕ್ಕಳಾದ ಆಯುಷ್ಯ, ಆರ್ಯ, ಆಶ್ಚರ್ಯ ಅವರೊಂದಿಗೆ ಭದ್ರಾವತಿಯಲ್ಲೇ ವಾಸಿಸುತ್ತಿದ್ದಾರೆ. ಒಬ್ಬ ಸಾಮಾನ್ಯ ನೌಕರ ಇಂದು ಭದ್ರಾವತಿಯಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ ಎಂದರೆ ಅಪ್ಪಾಜಿ ಅವರು ನಿಜವಾದ ಲೀಡರ್ ಅಲ್ಲವೇ? ಅಪ್ಪಾಜಿ ಅವರು ಶಾಸಕರಾಗಿ ಯಾವಾಗಲೂ ಜನರ ಜೊತೆಯಲ್ಲೇ ಇರಲು ಇಷ್ಟಪಡುತ್ತಾರೆ. ಬೆಳಿಗ್ಗೆ ಇವರ ದಿನಚರಿ ಪ್ರಾರಂಭವಾಗುವುದೇ ಜನರು ಮನೆಗೆ ಬಂದಾಗ. ಎದ್ದವರೇ ಮನೆಗೆ ಬಂದ ಜನರ ಸಮಸ್ಯೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಇವರ ಪತ್ನಿ ಶಾರದರವರು ಮನೆಗೆ ಬಂದ ಜನರಿಗೆ ಉಪಚರಿಸುತ್ತಾರೆ. ಮನೆಯ ಹೆಚ್ಚು ಜವಾಬ್ದಾರಿಯನ್ನು ಶಾರದರವರೇ ನೋಡಿಕೊಳ್ಳುತ್ತಾರೆ. ಪತಿ ಪತ್ನಿಯರಿಬ್ಬರು ನೇರ ನುಡಿಯವರಾಗಿದ್ದು ಇವರು ಎಲ್ಲವನ್ನೂ ಜನರೆದುರೇ ಚರ್ಚಿಸುತ್ತಾರೆ. ತನ್ನ ಪತಿ ತನ್ನ ಜೊತೆಯಲ್ಲೇ ಹೆಚ್ಚು ಸಮಯ ಕಳೆಯಬೇಕೆಂದು ಬಯಸದೆ ಜನರ ಜೊತೆಯಲ್ಲೇ ಇರಬೇಕೆಂದು ಬಯಸುತ್ತಾರೆ. ಅಪ್ಪಾಜಿ ಅವರ ಸಂಬಂಧಿಯವರೇ ಆಗಿದ್ದ ಶಾರದರವರು ತಮ್ಮ ಮದುವೆಯಾದ ಸಂದರ್ಭದ ದಿನಗಳನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳಿಕೊಳ್ಳುತ್ತಾರೆ. ತಾವೇ ನೇರವಾಗಿ ಜನರ ಜೊತೆ ಬೆರೆಯುತ್ತಾರೆ. ಮಗ ಅಜಿತ್ ಕೂಡ ತಂದೆಯಂತೆಯೇ ರಾಜಕಾರಣ ಪ್ರವೇಶಿಸಿದ್ದಾರೆ. ನೇರ ನಿಷ್ಠೂರವಾದ ವ್ಯಕ್ತಿಯಾಗಿರುವ ಅಪ್ಪಾಜಿಯವರು ಎಲ್ಲಾ ವಿಚಾರಗಳನ್ನು ನೇರವಾಗಿ ವ್ಯಕ್ತಪಡಿಸುತ್ತಾರೆ. ತನ್ನ ಕುಟುಂಬದಲ್ಲಿ ಸಂಭವಿಸಿದ ದುಃಖದ ಘಟನೆಯಿಂದ ವಿಚಲಿತರಾಗದೆ ಜನರೇ ನನ್ನ ಕುಟುಂಬ ಎನ್ನುವ ಅಪ್ಪಾಜಿ ಅವರದು ಒಂದು ಸುಂದರ ಸಂಸಾರ.
ಒಬ್ಬ ಸಾಮಾನ್ಯ ನೌಕರನನ್ನು ಶಾಸಕರನ್ನಾಗಿ ಮಾಡಿರುವುದನ್ನು ಸಂತೋಷವಾಗಿ ಹೇಳಿಕೊಳ್ಳುವ ಇವರ ಮಾತಿನಲ್ಲಿ ಸಂತೃಪ್ತಿಯನ್ನು ಕಾಣಬಹುದಾಗಿದೆ. ತನ್ನ ಕುಟುಂಬಕ್ಕಿಂತ ಹೆಚ್ಚು ಸಮಯವನ್ನು ಭದ್ರಾವತಿಯ ಜನರ ಜೊತೆಯಲ್ಲೇ ಕಳೆಯುತ್ತಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? The real Bigg Boss.